ಸರಣಿ ಸಭೆಗಳ ಬಳಿಕವೂ ರಾಜ್ಯ ಬಿಜೆಪಿಯಲ್ಲಿ ಬಣಬಡಿದಾಟ. ವಿಜೇಂದ್ರ ಸಭೆ ಬಳಿಕ 17 ನಾಯಕರಿಂದ ಯತ್ನಾಳ್ಗೆ ಕರೆ ಮಾಡಲಾಗಿದೆಯಾ ಎನ್ನುವ ಪ್ರಶ್ನೆ ಮೂಡ್ತಾ ಇದೆ. ಈಗ ನೋಡ್ತಾ ಇದ್ರೆ ಶಾಸಕ ಯತ್ನಾಳ್ಗೆ ಕೆಲವರು ಕರೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಕೇವಲ ಸಭೆಗೆ ಮಾತ್ರ ಹಾಜರಾದ್ರೆ ನಿಮಗೆ ನಮ್ಮ ಸಪೋರ್ಟ್. ಸಭೆ ಬಳಿಕ ಫೋನ್ ಮಾಡಿ ಯತ್ನಾಳ್ಗೆ ನಾಯಕರು ಭರವಸೆಯನ್ನ ಕೊಟ್ರಾ ಎನ್ನುವ ಪ್ರಶ್ನೆ ಮೂಡ್ತಾ ಇದೆ. ಸರಣಿ ಸಭೆಗಳ ಬಳಿಕವೂ ರಾಜ್ಯ ಬಿಜೆಪಿಯಲ್ಲಿ ಬಣಬಡಿದಾಟ ನಿಲ್ಲೋ ರೀತಿ ಕಾಣಿಸ್ತಾ ಇಲ್ಲ. ವಿಜೇಂದ್ರ ಸಭೆ ಬಳಿಕ 17 ನಾಯಕರಿಂದ ಯತ್ನಾಳ್ಗೆ ಕರೆ ಮಾಡಲಾಗಿದೆಯಾ ಅಂತ ಹೇಳಿ ಇದೀಗ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಶಾಸಕ ಯತ್ನಾಳ್ಗೆ ಕರೆ ಮಾಡಿ ಧೈರ್ಯ ತುಂಬಿದ್ರ ನಾಯಕರು, ಕೇವಲ ಸಭೆಗೆ ಮಾತ್ರ ಹಾಜರ್ ಆದ್ರೆ ನಿಮಗೆ ನಮ್ಮ ಸಪೋರ್ಟ್. ಸಭೆ ಬಳಿಕ ಫೋನ್ ಮಾಡಿ ಯತ್ನಾಳ್ಗೆ ನಾಯಕರು ಭರವಸೆಯನ್ನ ಕೊಟ್ರ. ವಿಜೇಂದ್ರ ಬಣದ ಸಭೆ ಬಳಿಕವೂ ಇನ್ನೂ ಕೂಡ ರೆಬೆಲ್ ಆದ ಯತ್ನಾಳ್. ಕೆಲ ಶಾಸಕರು ಮಾಜಿ ಆಗೋಕೆ ಕಾರಣ ಯಾರು ಅಂತ ಹೇಳಿ ಬಾಂಬ್ ಅನ್ನ ಸಿಡಿಸಿರುವಂತದ್ದು. 2023ರ ಚುನಾವಣೆಯಲ್ಲಿ ಬಿಜೆಪಿ ಸೋಲಿಗೆ ಅಪ್ಪ ಮಕ್ಕಳೇ ಕಾರಣ. ಬಿಜೆಪಿ ಸೋಲಿಗೆ ಅಪ್ಪ ಮಕ್ಕಳೇ ಕಾರಣ ಅಂತ ಹೇಳಿ ಇದೀಗ ನೇರ ಆರೋಪವನ್ನ ಮಾಡ್ತಾ ಇರುವಂತದ್ದು. ರಾಜ್ಯಾಧ್ಯಕ್ಷ ಚುನಾವಣೆ ಹಿನ್ನೆಲೆ ವಿಜೇಂದ್ರ ಬಣದ ಸಭೆ ಬಳಿಕ ಇನ್ನೂ ರೆಬೆಲ್ ಆದ ಯತ್ನಾಳ್. ಇನ್ನು ಕೆಲ ಶಾಸಕರು ಮಾಜಿ ಆಗೋಕೆ ಕಾರಣ ಯಾರು ಅಂತ ಹೇಳಿ ಇದೀಗ ಬಾಂಬ್ ಅನ್ನ ಸಿಡಿಸಿರುವಂತದ್ದು. 2023ರ ಚುನಾವಣೆಯಲ್ಲಿ ಬಿಜೆಪಿ ಸೋಲಿಗೆ ಅಪ್ಪ ಮಕ್ಕಳೇ ಕಾರಣ ಅಂತ ಹೇಳ್ತಿದ್ದಾರೆ. ಬಿಜೆಪಿ ಸೋಲಿಗೆ ಅಪ್ಪ ಮಕ್ಕಳೇ ಕಾರಣ ಅಂತ ಹೇಳಿ ನೇರ ಆರೋಪವನ್ನ ಮಾಡ್ತಾ ಇರುವಂತದ್ದು. ಯತ್ನಾಳ್ ಬಣದಿಂದಲೂ ಶೀಘ್ರದಲ್ಲೇ ಮೀಟಿಂಗ್ಗೆ ಸಜ್ಜು ಆಗ್ತಾ ಇದೆಯಾ? ವಿಜೇಂದ್ರ ಬಣದ ಸಭೆ ಬಳಿಕ ಇನ್ನೂ ಕೂಡ ರೆಬೆಲ್ ಆಗಿದ್ದಾರೆ ಯತ್ನಾಳ್ ಎನ್ನುವ ಪ್ರಶ್ನೆ ಮೂಡ್ತಾ ಇದೆ. ಕೆಲ ಶಾಸಕರು ಮಾಜಿ ಆಗೋಕೆ ಕಾರಣ ಯಾರು ಅಂತ ಹೇಳಿ ಇದೀಗ ಬಾಂಬ್ ಅನ್ನ ಸಿಡಿಸಿರುವಂತದ್ದು. 2023ರ ಚುನಾವಣೆಯಲ್ಲಿ ಬಿಜೆಪಿ ಸೋಲಿಗೆ ಅಪ್ಪ ಮಕ್ಕಳೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಸೋಲಿಗೆ ಅಪ್ಪ ಮಕ್ಕಳೇ ಕಾರಣ ಅಂತ ಹೇಳಿ ನೇರ ಆರೋಪವನ್ನ ಮಾಡ್ತಾ ಇರುವಂತದ್ದು. ಈಗ ನೋಡ್ತಾ ಇದ್ರೆ ಸರಣಿ ಸಭೆಗಳ ಬಳಿಕವೂ ಕೂಡ ರಾಜ್ಯ ಬಿಜೆಪಿಯಲ್ಲಿ ಬಣಬಡಿದಾಟ ನಿಲ್ಲೋ ರೀತಿ ಕಾಣಿಸ್ತಾ ಇಲ್ಲ. ವಿಜೇಂದ್ರ ಸಭೆ ಬಳಿಕ 17 ನಾಯಕರಿಂದ ಯತ್ನಾಳ್ಗೂ ಕೂಡ ಕರೆ ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ಸರಣಿ ಸಭೆಗಳ ಬಳಿಕವೂ ರಾಜ್ಯ ಬಿಜೆಪಿಯಲ್ಲಿ ಬಣಬಡಿದಾಟ ಜೋರಾಗ್ತಿದೆ. ಇದರ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಕೊಡಲು ನಮ್ಮ ಪ್ರತಿನಿಧಿ ವಿವೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿವೇಕ್, ಈಗ ನೋಡ್ತಾ ಇದ್ರೆ ಬಿಜೆಪಿಯಲ್ಲಿ ಬಣಬಡಿದಾಟ ತಾರಕಕ್ಕೇರ್ತಾ ಇದೆ. ಯತ್ನಾಳ್ಗೆ ಹಲವು ನಾಯಕರು ಕರೆ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಇದರ ಕುರಿತು ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ರವಿ, ಮೊನ್ನೆಯಿಂದ ಕೂಡ ಜನವರಿಯಿಂದ ಕೂಡ ಹೊಸ ವರ್ಷ ಏನು ಆರಂಭ ಆಯ್ತು, ಅಂದಿನಿಂದ ಕೂಡ ಬಿಜೆಪಿಯಲ್ಲಿ ಒಂದ್ ರೀತಿಯಾಗಿ ಬಣ ಬಡಿದಾಟ ದೊಡ್ಡ ಮಟ್ಟದಲ್ಲಿ ನಡೀತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹೊಸ ವರ್ಷದ ಶುಭಾಶಯ ಕೋರೋದಕ್ಕೆ ಅಂತ ಹೈಕಮಾಂಡ್ ಬಳಿ ಕೂಡ ಹೋಗಿ ಬಂದಿದ್ರು ವಿಜಯೇಂದ್ರ. ಆ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಕೂಡ ಭೇಟಿ ಮಾಡಿ ಸಾಕಷ್ಟು ವಿಚಾರಗಳ ಬಗ್ಗೆ ಮತ್ತೆ ಯತ್ನಾಳ್ ಅವರ ಟೀಮ್ ವಿರುದ್ಧ ಕಂಪ್ಲೀಟ್ಲಿ ದೂರನ್ನ ಕೂಡ ಹೈಕಮಾಂಡ್ಗೆ ಹೇಳಿದ್ರು. ತದನಂತರ ಮತ್ತೆ ಯತ್ನಾಳ್ ಟೀಮ್ ಕೂಡ ಹೋಗಿತ್ತು. ಯತ್ನಾಳ್ ಅವರೊಬ್ರು ಗೈರಾಗಿ ಇನ್ನುಳಿದಂತೆ ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹ, ಅರವಿಂದ್ ಲಿಂಬಾವಳಿ ಈ ಟೀಮ್ ಎಲ್ಲ ಕಂಪ್ಲೀಟ್ಲಿ ಹೋಗಿ ಹೈಕಮಾಂಡ್ ನಾಯಕರಾದಂತ BL ಸಂತೋಷ್ ಆಗಿರ್ಬೋದು ಮತ್ತು ಅಮಿತ್ ಶಾ ಆಗಿರ್ಬೋದು ಮತ್ತು ಕಿರಣ್ ರಿಜಿಜು ಮತ್ತು ಈ ರೀತಿಯಾದ ಪ್ರಮುಖವಾದ ನಾಯಕರಿಗೆ ಎಲ್ಲರಿಗೂ ಭೇಟಿ ಮಾಡಿದ್ರು. ತದನಂತರ ಕುಮಾರಸ್ವಾಮಿ ಅವರಿಗೂ ಭೇಟಿ ಮಾಡಿ ಸಾಕಷ್ಟು ವಿಷಯಗಳ ಬಗ್ಗೆ ಅಲ್ಲೂ ಕೂಡ ಇಲ್ಲಿನ ರಾಜ್ಯದಲ್ಲಿ ನಡೀತಿರುವ ಬೆಳವಣಿಗೆಗಳ ಬಗ್ಗೆ ಅಲ್ಲೂ ಕೂಡ ದೂರು ನೀಡಿ ಬಂದ್ರು. ತದನಂತರ 2 ದಿನಗಳ ಹಿಂದೆ ಅಷ್ಟೇ BL ಸಂತೋಷ್ ಅವರು ರಾಜ್ಯಕ್ಕೆ ಭೇಟಿ ನೀಡಿದ್ರು. ಇಲ್ಲಿ ರಾಜ್ಯ ಬಿಜೆಪಿ ಕಚೇರಿಯಲ್ಲೂ ಕೂಡ ಒಂದು ದೊಡ್ಡ ಮಟ್ಟದ ಸಭೆಗಳು ನಡೆದಿದೆ. ಎಲ್ಲಾ ಪರಾಜಿತ ಅಭ್ಯರ್ಥಿಗಳು ಕೂಡ ಅಲ್ಲಿ ಭೇಟಿ ನೀಡಿರ್ತಾರೆ. ಆಲ್ಮೋಸ್ಟ್ ಪರಾಜಿತ ಅಭ್ಯರ್ಥಿಗಳು, ಸಂಸದರು ಕೂಡ ಭೇಟಿ ನೀಡಿರ್ತಾರೆ. ಅಲ್ಲಿ ಒಂದ್ ರೀತಿಯಾಗಿ ಆ ಸಭೆ ಬಂದ್ಬಿಟ್ಟು ಕಂಪ್ಲೀಟ್ಲಿ ಬಂದ್ಬಿಟ್ಟು ಅಂಬೇಡ್ಕರ್ ಅವ್ರ ದಿವಸ ಆಚರಣೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆ ಸಭೆಯನ್ನ ಆಯೋಜಿಸ್ತಾರೆ. ಅಲ್ಲಿ ಯಾವುದೇ ವಿಚಾರಗಳು ಕೂಡ ಮೇಲ್ನೋಟದಲ್ಲಿ ಚರ್ಚೆ ಕೂಡ ಆಗಲ್ಲ. ತದನಂತರ ಮತ್ತೆ ಒಂದು ಕ್ಯಾಪಿಟಲ್ ಹೋಟೆಲ್ ನಲ್ಲೂ ಕೂಡ ಒಂದು ಖಾಸಗಿ ಹೋಟೆಲ್ ನಲ್ಲೂ ಕೂಡ ಒಂದು ಸಭೆ ಕೂಡ ನಡೆಯುತ್ತೆ. ಆ ಸಭೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಕೂಡ ಅಲ್ಲಿ ಚರ್ಚೆ ಆಗುತ್ತೆ. ಕಂಪ್ಲೀಟ್ಲಿ ವಿಜೇಂದ್ರ ಬಣದವರೇ ಅಲ್ಲಿ ಆಗಮಿಸಿರ್ತಾರೆ. ಸುಮಾರು 100ಕ್ಕೂ ಹೆಚ್ಚು
ಪರಾಜಿತ ಅಭ್ಯರ್ಥಿಗಳಾಗಿರ್ಬೋದು, ಹಾಲಿ ಶಾಸಕರಾಗಿರ್ಬೋದು, ಇಷ್ಟು ಜನ ಕೂಡ ಅಲ್ಲಿ ಭೇಟಿಯಾಗಿರ್ತಾರೆ. ಅಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಯಡಿಯೂರಪ್ಪ ಕೂಡ ಭಾಗಿಯಾಗಿರ್ತಾರೆ. ಒಂದ್ ರೀತಿಯಾಗಿ ಎಲ್ಲೋ ಒಂದ್ ಕಡೆ ಈಗಾಗ್ಲೇ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಕೂಡ ಘೋಷಣೆ ಆಗಿದೆ ಬೆನ್ನಲ್ಲೇ ಫುಲ್ ಆಕ್ಟಿವ್ ಆಗಿದ್ದಾರೆ ಎರಡೂ ತಂಡಗಳು ಅಂತಾನೆ ಹೇಳ್ಬೋದು. ಆ ನಿಟ್ಟಿನಲ್ಲಿ ವಿಜೇಂದ್ರ ಅವರು ಕೂಡ ಅವ್ರ ಬಣವನ್ನ ಸ್ಟ್ರಾಂಗ್ ಮಾಡೋದಕ್ಕೆ ಅಥವಾ ಅವ್ರಿಗೆಲ್ಲರಿಗೂ ಒಂದ್ ರೀತಿಯಾಗಿ ವಿಶ್ವಾಸ ಮೂಡಿಸೋದಕ್ಕೆ ಪರಾಜಿತ ಅಭ್ಯರ್ಥಿಗಳಿಗೆಲ್ಲ ಒಂದ್ ಸಭೆಯನ್ನ ಕರೆದಿ ಆ ಸಭೆ ಕೂಡ ಮಾಡ್ತಾರೆ. ತದನಂತರ ಆ ಸಭೆ ಮುಗಿದ ಬಳಿಕ ಅಲ್ಲಿ ಸಭೆಗೆ ಹೋದಂತ 17 ಜನ ಯತ್ನಾಳ್ ಅವ್ರಿಗೆ ಕರೆ ಮಾಡಿ ನಾವು ನಿಮ್ ಜೊತೆ ಇದೀವಿ ಅನ್ನೋ ಒಂದು ವಿಶ್ವಾಸ ಕೂಡ ಯತ್ನಾಳ್ ಅವರು ಕೊಡ್ತಾರೆ. ಎಲ್ಲೋ ಒಂದ್ ಕಡೆ ಈ ರೀತಿಯಾದ ಡಬಲ್ ಸ್ಟ್ಯಾಂಡರ್ಡ್ ಗಳು ಬಿಜೆಪಿಯಲ್ಲಿ ಸಾಕಷ್ಟು ಬಾರಿ ಕಂಡು ಬರ್ತಾನೆ ಇದೆ ಅಂತ ಹೇಳ್ಬೋದು. ಈಗಾಗಲೇ ಹೈಕಮಾಂಡ್ ಅವರು ಕೂಡ ಡಬಲ್ ಸ್ಟ್ಯಾಂಡ್ ಅಲ್ಲೇ ಇದ್ರು. ಒಂದ್ ಕಡೆ ಯತ್ನಾಳ್ ಅವರಿಗೂ ಬೆನ್ ತಟ್ಟೋದು, ಇನ್ನೊಂದ್ ಕಡೆ ವಿಜೇಂದ್ರ ಅವ್ರಿಗೂ. ಅದೇ ರೀತಿ ಈಗ 17 ಶಾಸಕರು ಕೂಡ ಯತ್ನಾಳ್ ಅವ್ರಿಗೂ ಬೆನ್ ತಟ್ಟಿದ್ದಾರೆ, ವಿಜೇಂದ್ರ ಅವರ ಜೊತೆಯಲ್ಲೂ ಕೂಡ ನಿಂತಿದ್ದಾರೆ. ಇನ್ನು ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆ ನಡೆದ್ರೆ ಯಾರು ಗೆಲ್ತಾರೆ ಅಂತ ಕೂಡ ಕಾದ್ ನೋಡ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗೆ.